ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೊಂದು ಮಿರರ್ ವರ್ಕ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಮಿರರನ್ನು ಯೂಸ್ ಮಾಡಿಕೊಂಡು ಒಂದು ಸ್ಲೀವ್ಸ್ ಡಿಸೈನ್ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಆಗಿರುವ ವರ್ಕ್ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೇನೆ. ಫಸ್ಟಿಗೆ ನಾನು ಚಿಕ್ಕದಾಗಿರುವಂತಹ ಒಂದು ಸ್ಲೀವ್ಸ್ ಮಾರ್ಕ್ ಹಾಕ್ಕೊಂಡಿದ್ದೇನೆ. ಅದಕ್ಕೆ 2 ಲೈನ್ ಫಸ್ಟಿಗೆ ಚೈನ್ ಸ್ಟಿಚ್ ಕೊಡಬೇಕು. ಝರಿ ಥ್ರೆಡ್ಡಲ್ಲಿ 2 ಲೈನ್ ಚೈನ್ ಸ್ಟಿಚ್ ಕೊಡುವ. ಸೊ ಇದನ್ನು ಕಂಟಿನ್ಯೂಸ್ ಆಗಿ 2 ಲೈನ್ ಚೈನ್ ಸ್ಟಿಚ್ ಕೊಡ್ಬೋದು. ಅಂದರೆ ನಿಮಗೆ ಯಾವುದು ಝರಿ ಕಲರ್ ಸೂಟ್ ಆಗುತ್ತೆ, ನೀವು ಬ್ಲೌಸಿಗೆ ಮಾಡೋದಾದರೆ, ಸಾರಿದ್ದು ಬ್ಲೌಸಿಗೆ ಮಾಡೋದಾದರೆ ಯಾವ ಕಲರ್ ನಿಮಗೆ ಸೂಟ್ ಆಗುತ್ತೆ ಆ ಕಲರ್ ತಗೊಳ್ಳಿ. ಸೊ ಚೈನ್ ಸ್ಟಿಚ್ ಯಾವಾಗಲೂ ಹತ್ರ ತುಂಬ ಚಿಕ್ಕದಾದ ಚೈನ್ ಸ್ಟಿಚ್ಚನ್ನು ನೀವು ತಗೊಂಡ್ರೆ ವರ್ಕು ಕೂಡ ನೀಟ್ ಕಾಣುತ್ತೆ. ಸ್ವಲ್ಪ ದೊಡ್ಡದು ಮತ್ತು ಕ್ರಾಸ್ ಇರೋದು ಆ ಥರ ಎಲ್ಲ ಮಾಡಬಾರ್ದು. ಸ್ಟಾರ್ಟಿಂಗ್ ಬೇಸಿಕ್ ಇರೋದು ಚೈನ್ ಸ್ಟಿಚ್ ವರ್ಕಲ್ಲಿ. ಆರಿ ವರ್ಕಲ್ಲಿ ಇವಾಗ ಸ್ಟಾರ್ಟಿಂಗ್ ನಾವು ಕಲಿಯೋದೇ ಚೈನ್ ಸ್ಟಿಚ್. ಸೊ ಹಾಗಾಗಿ ಚೈನ್ ಸ್ಟಿಚ್ ಫಸ್ಟ್ ನೀಟಾಗಿ ಹಾಕ್ಕೊಳ್ಬೇಕು. ಈಗ ನಾವೇನು ಮಾಡಬೇಕಂದ್ರೆ, ಸೊ ಚೈನ್ ಸ್ಟಿಚ್ ಆಯಿತು. ನೆಕ್ಸ್ಟ್ ನಾವು ಫಸ್ಟಿಗೆ ಮೇಲ್ಗಡೆ ಮಿರರನ್ನು ಸ್ಟಿಕ್ ಮಾಡುವ. ಮಿರರ್ ಸ್ಟಿಕ್ ಮಾಡೋದಕ್ಕಿಂತ ಮುಂಚೆ ಒಂದು ಕ್ಲಿಪ್ ಸ್ಟೋನ್ ಅಂತ ಬರುತ್ತೆ. ಸ್ಕ್ವೇರ್ ಶೇಪ್ ತೊಗೊಂಡಿದ್ದೇನೆ. ಅದರಲ್ಲಿ ನಿಮಗೆ ರೌಂಡ್ ಶೇಪ್ ಇದೆ, ಮತ್ತು ಬೇರೆ ಬೇರೆ ಶೇಪ್ ಬರುತ್ತೆ. ಐ ಶೇಪ್ ಬರುತ್ತೆ, ಲೀಫ್ ಶೇಪ್ ಬರುತ್ತೆ, ಬೇರೆ ಬೇರೆ ಶೇಪ್ ಬರುತ್ತೆ. ಸೊ ಏನು ಮಾಡಬೇಕಂದ್ರೆ ಸ್ಲೀವ್ಸ್ ಇದು ಮಿಡಲ್ ಅಂದರೆ ಆ ಸೈಡ್ ಈ ಸೈಡಿಗೆ 10 ಇಂಚಸ್ ಇದ್ದರೆ 5 ಇಂಚಸ್ಸಿಗೆ ಒಂದು ಮಾರ್ಕ್ ಹಾಕಿ ಅಲ್ಲಿಂದ ಮೇಲ್ಗಡೆ ಸ್ವಲ್ಪ ಮೇಲ್ಗಡೆಗೆ ನಾವು ಫಸ್ಟಿಗೆ ಕ್ಲಿಪ್ ಸ್ಟೋನ್ನ ಸ್ಟಿಕ್ ಮಾಡಬೇಕು. ಆಮೇಲೆ ಮಿರರ್, ನಾನೀಗ ಈ ಟ್ರಯಾಂಗಲ್ ಶೇಪ್ ಮಿರರ್ ತೊಗೊಂಡಿದ್ದೇನೆ, ತ್ರಿಭುಜ ಶೇಪ್ ಇದ್ದು ತಗೊಂಡಿದ್ದೇನೆ. ಸೊ ನೀವು ನಿಮ್ಮ ಹತ್ರ ಯಾವ ಮಿರರ್ ಇದೆ ಆ ಮಿರರ್ ಹಾಕ್ಕೊಳ್ಬೋದು. ರೌಂಡ್ ಬೇಕಾದ್ರೆ ರೌಂಡು ಹಾಕ್ಕೊಳ್ಬೋದು, ಅಥವಾ ಸ್ಕ್ವೇರ್ ಇದ್ದರೆ ಸ್ಕ್ವೇರು ಹಾಕ್ಕೊಳ್ಬೋದು. ಸೊ ಈಗ ಸ್ಟಿಕ್ ಮಾಡ್ತಿದ್ದೇನೆ. ಸೊ ವರ್ಕ್ ಮಾಡೋದು ಫುಲ್ ಇದು ಡ್ರೈ ಆಗಬೇಕು. ಗಮ್ ಹಾಕಿರ್ತೇವಲ್ಲ ಅದು ಫುಲ್ ಡ್ರೈ ಆದಮೇಲೆ ನಾವು ವರ್ಕ್ ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ವರ್ಕ್ ಸ್ಟಾರ್ಟ್ ಮಾಡಿದರೆ ಏನಾಗುತ್ತೆ ಅಂದರೆ ಮಿರರ್ ಹೋಗುತ್ತೆ. ಸೊ ಹಾಗಾಗಿ ಫುಲ್ ಡ್ರೈ ಆಗಲಿ, ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡುವ. ಓಕೆ, ಈಗ ಇದು ಸ್ವಲ್ಪ ಡ್ರೈ ಆಗಬೇಕು. ನೀವು ಬಿಗಿನರ್ಸ್ ಆಗಿದ್ದರೆ ನಾನು ನಿಮ್ಗೊಂದು ಟಿಪ್ಸ್ ಹೇಳ್ತೇನೆ. ನೀವು ಕೆಳಗಡೆ ಎಲ್ಲ ವರ್ಕ್ ಮಾಡ್ತೀರಲ್ಲ, ಅದಕ್ಕಿಂತ ಮುಂಚೆನೇ ನಿಮ್ಗೆ ಏನಾದರೂ ಸ್ಟಿಕ್ ಮಾಡಲಿಕ್ಕಿದ್ರೆ ಫಸ್ಟಿಗೆ ನೀವು ಸ್ಟಿಕ್ ಮಾಡಿಬಿಡ್ಬೇಕು. ಯಾಕಂದರೆ ನಿಮ್ದು ಆ ಕೆಳಗಡೆ ವರ್ಕ್ ಫಿನಿಶ್ ಆಗುವಾಗ ನಿಮಗೆ ಅಲ್ಲಿ ಸ್ಟಿಕ್ ಆಗಿರುತ್ತೆ, ಅಂದರೆ ಗಮ್ ಅಂಟ್ಕೊಂಡಿರುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ, ನಿಮ್ಮದು ವರ್ಕ್ ಎಲ್ಲ ಆಗಿ ಲಾಸ್ಟಿಗೆ ನೀವು ಡಿಸೈನ್ ಮಾಡಲಿಕ್ಕೆ ಗಮ್ ಹಾಕಿದರೆ ನೀವು ಮತ್ತೆ ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಟೈಮ್ ಸೇವ್ ಆಗುತ್ತೆ. ಹೇಗೆ ಅಂದರೆ ಫಸ್ಟಿಗೆ ನಾವು ಮಿಡ್ಡಲ್ಲಿ ಮಿರರ್ ಅಥವಾ ಸ್ಟೋನ್ ಎಲ್ಲ ಹಾಕಿದರೆ ಸ್ವಲ್ಪ ಹೊತ್ತು ಬಿಡಬೇಕಾದನ್ನು. ಅದಕ್ಕೋಸ್ಕರ ನಾವು ಕೆಳಗಡೆದು ವರ್ಕ್ ಬಿಟ್ಟು ಫಸ್ಟಿಗೆ ಸ್ಟಿಕ್ ಮಾಡಿ ಆಮೇಲೆ ಬೇಕಾದ್ರೆ ನಾವು ಕೆಳಗಡೆದು ವರ್ಕ್ ಮಾಡುವಾಗ ಇಲ್ಲಿದು ಫ್ಯಾನಿದು ಗಾಳಿಗೆ ಒಣಗುತ್ತೆ ಫುಲ್ ಗಮ್. ಓಕೆ, ಈಗ ನಾನು ಬಾರ್ಡರ್ ಡಿಸೈನ್ ಮಾಡ್ತಿದ್ದೇನೆ. ಬಾರ್ಡರ್ ನಾನು ಸಿಂಪಲಲ್ಲಿ ಒಂದು 2 ಲೈನ್ ಚೈನ್ ಸ್ಟಿಚ್ ಕೊಟ್ಟೆ, ಒಂದು ಶುಗರ್ ಬೀಡ್ ಕೊಟ್ಟೆ. ನೆಕ್ಸ್ಟು ಒಂದು 3 mm ಅಥವಾ 4 mm ಅಥವಾ 2 mm. 3 mm ಕೊಡಿ. 3 mm ಆದಮೇಲೆ ರಿಟರ್ನ್ ನಾವೀಗ ಶುಗರ್ ಬೀಡು ಕೊಡಬೇಕು. ಸೊ ಅದೇ ರೀತಿಯಲ್ಲಿ ಈಗ ನಾನು ಫಸ್ಟಿಗೆ ಶುಗರ್ ಬೀಡ್ ಕೊಡ್ತಿದ್ದೇನೆ. ಸೊ ನೀವು ಸಿಂಪಲಾಗಿ ನಿಮ್ಮ ಮನೆಯಿಂದಲೇ ನಿಮ್ಮ ಬ್ಲೌಸ್ ವರ್ಕ್ನ ಮಾಡ್ಬೋದು. ಓಕೆ, ನಮ್ಮಲ್ಲಿ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಇದೆ, 2 ತಿಂಗಳ ಕೋರ್ಸ್ ಇದೆ. ಅದರಲ್ಲಿ ನಿಮಗೆ ಕಡಿಮೆ ಅಂದರೆ 120 ಸ್ಟಿಚಸ್ ಬರುತ್ತೆ, ಪ್ಲಸ್ 30 ಬ್ಲೌಸ್ ಡಿಸೈನ್ಸ್ ಬರುತ್ತೆ. 30 ಬ್ಲೌಸ್ ಡಿಸೈನ್ಸ್ ಅಂದರೆ ಕಂಪ್ಲೀಟ್ ಬ್ಲೌಸ್ ಡಿಸೈನ್ಸ್ ಅಲ್ಲ, ಸ್ವಲ್ಪ ಚಿಕ್ಕದಾಗಿ ನಾವು ಮಾರ್ಕ್ ಹಾಕ್ಕೊಂಡು ಹೇಳಿಕೊಡ್ತೇವೆ. ಒಂದು 30 ಬ್ಲೌಸ್ ಡಿಸೈನ್ಸ್, ಅದನ್ನು ನೀವು ಇದೇ ಪ್ಯಾಟರ್ನಲ್ಲಿ ಕಲಿಬೋದು. ಸೊ ನಮ್ಮದು 2 ಮಂತ್ ಕೋರ್ಸ್ ಇದೆ. 2 ಮಂತಿಗೆ ನಿಮಗೆ 3000 ಆಗುತ್ತೆ. ಅದು ಬೇಕಾದರೆ ಇನ್ಸ್ಟಾಲ್ಮೆಂಟಲ್ಲೂ ಬೇಕಾದರೂ ಫೀಸ್ ಪೇ ಮಾಡ್ಬೋದು. ಅಂದರೆ ಫಸ್ಟ್ ಮಂತ್ ನೀವು 1500 ಅಥವಾ 2000 ಹಾಕಿ, ಸೆಕೆಂಡ್ ಮಂತ್ ನೀವು 1000 ಅಥವಾ 1500 ಹಾಗೂ ಹಾಕ್ಬೋದು. 2 ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ಬೋದು ಕಷ್ಟ ಆಗೋದಾದರೆ. ಸೊ 3000ಗೆ ನಿಮಗೆ 2 ಮಂತ್ ಕೋರ್ಸ್, ಕಂಪ್ಲೀಟ್ 60 ಡೇಸ್ ಕೋರ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ಎಲ್ಲ ಸ್ಟಿಚಸ್, ನಿಮಗೀಗ ಸ್ಟಾರ್ಟಿಂಗ್ ಬೇಸಿಕ್ಕಿಂದ ಹಿಡಿದು ನಿಮಗೆ 3D ವರ್ಕ್, 5D ವರ್ಕ್, ಪಿಕಾಕ್ ವರ್ಕ್, ನೆಟ್ಟೆಡ್ ಕ್ಲೋತ್ ವರ್ಕ್ ಎಲ್ಲ ಬರುತ್ತೆ ಇದರಲ್ಲಿ. ಸೊ ಏನೂ ಟೆನ್ಷನ್ ಇಲ್ಲ. ನೀವೊಂದು ನಮ್ಮದು 2 ಮಂತ್ ಕೋರ್ಸಿಗೆ ಜಾಯ್ನ್ ಆದರೆ ನೀವು ಕಂಪ್ಲೀಟಾಗಿ ಪ್ರೊಫೆಷ್ನಲ್ ಟೈಪಲ್ಲಿ ಆರಿ ವರ್ಕ್ ಡಿಸೈನ್ನ ಕಲಿಬೋದು. ಔಟ್ಸೈಡ್ ನಿಮಗೆ 2 ಮಂತ್ ಕೋರ್ಸಿಗೆ 10,000 15,000 ತೆಗಿತಾರೆ. ಬಟ್ ನಾನಂದರೆ ಸ್ವಲ್ಪ ಮನೆಯಲ್ಲೇ ಕೂತ್ಕೊಂಡು ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುವವರಿಗೆ 10,000 15,000 ಎಲ್ಲ ಕೊಟ್ಟು ಕಲೀಲಿಕ್ಕೆ ಚಾನ್ಸೇ ಇಲ್ಲ. ಅದು ನಾನು ಕಲಿತಿರಲಿಲ್ಲ ಅಷ್ಟು ಅಮೌಂಟ್ ಕೊಟ್ಟು. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಕಡಿಮೆ ಫೀಸ್ ಇಟ್ಟಿದ್ದೇನೆ, 3000 ಇಟ್ಟಿದ್ದೇನೆ. 3000 ಕೆಲವರಿಗೆ ಕಷ್ಟ ಆಗ್ಬೋದು. ಸೊ ಅಂಥವರಿಗೋಸ್ಕರ ಆದರೆ ನಮಗೆ 2 ಮಂತ್ಸಿಗೆ 3000
ಮಿನಿಮಮ್ ನಾವು 3000 ತಗೊಳ್ತೇವೆ. ಯಾಕಂದರೆ 2 ಮಂತ್ ಅಂದರೆ 60 ಡೇಸ್ ನಾವು ವೀಡಿಯೋಸ್ ಕಳಿಸ್ತೇವೆ ನಿಮ್ಮ ವಾಟ್ಸಪ್ಪಿಗೆ. ನೀವು ಬೆಳಿಗ್ಗೆ ಒಂದು 10 ಗಂಟೆಯಿಂದ ನೈಟ್ ನನಗೆ 11 ಗಂಟೆ 12 ಗಂಟೆವರೆಗೂ ಮೆಸೇಜ್ ಬರುತ್ತೆ ಸ್ಟೂಡೆಂಟಿದು. ಸೊ ನಾನು ಒಂದು 8 o'clock ನಾನು ರಿಪ್ಲೈ ಕೊಡ್ತಾ ಇರ್ತೇನೆ. ಸೊ ನೆಕ್ಸ್ಟ್ ಬಂದ ಮೆಸೇಜಸ್ಸಿಗೆಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಉತ್ತರ ಕೊಡ್ತೇನೆ. ಬಟ್ ನಾನು 60 ಡೇಸು ನಿಮ್ಮ ಜೊತೆನೇ ಇರ್ತೇನೆ. ಅಂದರೆ ನಿಮ್ಗೆ ಏನೇ ಡೌಟ್ಸ್ ಬಂದರೂ ನಾನು ಕ್ಲಿಯರ್ ಮಾಡ್ತೇನೆ. ಆಲ್ರೆಡಿ ಈಗ ಬ್ಯಾಚಸ್ ನಡೀತಾ ಇದೆ. ಸೊ ಅವರದ್ದು ಕೂಡ ನೀವು ರಿಸಲ್ಟ್ ನೋಡ್ಬೋದು. ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅಂದರೆ ಕೆಲವು ವೀಡಿಯೋಸು ಫೋಟೋಸ್ ಎಲ್ಲ ಹಾಕ್ತಾ ಇರ್ತೇನೆ, ನೋಡ್ಬೋದು ನೀವು. ಆನ್ಲೈನ್ ಕ್ಲಾಸಲ್ಲಿ ರೆಕಾರ್ಡೆಡ್ ಕ್ಲಾಸ್, ಅದು ನಾವು ಡೈಲಿ ವೀಡಿಯೋಸ್ ಕಳಿಸ್ತೇವೆ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿರ್ತೇವೆ. ಈಸಿ ಮೆಥಡ್, ತುಂಬ ಕಷ್ಟ ಏನಿಲ್ಲ, ಈಸಿಯಿಂದ ಈಸಿ ಮೆಥಡ್ ನಾವು ಹೇಳಿಕೊಡೋದು. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕೆಳಗಡೆ ನನ್ನ ನಂಬರ್ ಇದೆ, ಸೊ ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಿ ನೀವು ಪ್ರೊಫೆಷ್ನಲ್ ಆಗಿ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ಬೋದು. ಅಂದರೆ ಈಗ ಆಲ್ರೆಡಿ ನಾವು 600ಗಿಂತ ಹೆಚ್ಚು ಸ್ಟೂಡೆಂಟಿಗೆ ಹೇಳಿಕೊಟ್ಟಿದ್ದೇವೆ. ಅದರಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಿದ್ದಾರೆ, ಕ್ಲಾಸಸ್ ಕೊಡ್ತಾ ಇದ್ದಾರೆ. ಸೊ ತುಂಬ ಜನ ಕಸ್ಟಮರ್ ಇದ್ದು ಬ್ಲೌಸ್ ವರ್ಕ್ ಮಾಡಿ ನನಗೆ ಕಳಿಸ್ತಾರೆ ಫೋಟೋಸ್, ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೇನೆ ನಾನು ಯೂಟ್ಯೂಬಲ್ಲಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ. ಸೊ ಈಗ ನಾವು ಮಿರರ್ ವರ್ಕ್ ಇದೆ ಅಲ್ಲ, ಸೊ ಅದು ಡ್ರೈ ಆಯಿತು. ಈಗ ನಾವು ಅದರ ಔಟರ್ ಲೈನಿಗೆ ಶುಗರ್ ಬೀಡ್ ಕೊಡ್ತಾ ಇದ್ದೇವೆ. ಸೊ ಮನೆಯಲ್ಲೇ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಏನಾದರೂ ಮಾಡಿ, ಅಂದರೆ ನೀವು ಎಷ್ಟೇ ಮನೆ ಕೆಲಸ ಮಾಡಿದರೂ ಅದು ವ್ಯಾಲ್ಯೂ ಇರಲ್ಲ ನಿಮಗೆ. ಅಂದರೆ ಮನೆ ಕೆಲಸ ಮಾಡಬೇಡಿ ಅಂತ ಹೇಳೋದಲ್ಲ ನಾನು, ಬಟ್ ನೀವು ಎಷ್ಟೇ ಮನೆ ಕೆಲಸ ಮಾಡಿ, ಎಷ್ಟೇ ಮನೆಯನ್ನು ನೋಡ್ಕೊಳ್ಳಿ, ಬಟ್ ಅದು ನಿಮ್ಮದು ಅಂತ ಒಂದು ಏನು ಹೇಳ್ತೇವೆ, ಒಂದು ಹೆಸರನ್ನು ಮಾಡಿಕೊಡಲ್ಲ. ಅದೇ ನೀವೇನಾದರೂ ವಿದ್ಯೆ ಕಲಿತ್ರೆ, ನೀವು ಆರಿ ವರ್ಕೆ ಕಲಿಬೇಕು ಅಂತಿಲ್ಲ, ನೀವು ಯಾವುದಾದ್ರೂ ಕಲೀರಿ, ಅದು ಯಾವುದಾದ್ರೂ ಕಲಿತ್ರೆ ನಿಮಗೆ ಒಂದು ಹೆಸರು ಇರುತ್ತೆ. ಅಂದರೆ ನೀವು ಈ ಥರ ಮಾಡ್ತೀರಾ, ಇಲ್ಲಾದರೆ ಯಾರಾದರೂ ಕೇಳಿದರೆ ನೀವೇನು ಮಾಡ್ತಿದ್ದೀರಂದರೆ ನೀವೇ ಹೆಣ್ಣು ಹೇಳ್ತೀರಾ, ನಾವು ಹೌಸ್ ವೈಫ್ ಮನೆಯಲ್ಲೇ ಇರ್ತೇವೆ. ಸೊ ಅದು ಎಲ್ಲರೂ ಇರ್ತಾರೆ, ಹೌಸ್ ವೈಫ್ ಎಲ್ಲರೂ ಇರ್ತಾರೆ, ಮದುವೆ ಆದಮೇಲೆ ಎಲ್ಲರೂ ಹೌಸ್ ವೈಫ್ ಆಗಿರ್ತಾರೆ. ಬಟ್ ಹೌಸ್ ವೈಫ್ ಬಿಟ್ಟು ನಿಮ್ಮದು ಅಂತ ಏನಿದೆ. ಸೊ ನಾನು ನೋಡಿದ್ದೇನೆ ತುಂಬ ಜನದ್ದು, ಅಂದರೆ ತುಂಬ ಕಲಿತಾರೆ, ತುಂಬ ಒಳ್ಳೊಳ್ಳೆ ವರ್ಕ್ ಕಲಿರ್ತಾರೆ. ಬಟ್ ಏನು ಮಾಡ್ತಾರೆ ಅಂದರೆ ಮದುವೆ ಆದಮೇಲೆನ ಮಕ್ಕಳಾದ್ಮೇಲೆನ ಮನೆಯಲ್ಲೇ ಇಡ್ತಾರೆ. ಅದೇನಾಗುತ್ತಂದರೆ ಅದೇ ಅವರ ಲೈಫ್, ಅಂದರೆ ಲೈಫ್ ಅದೇ, ಬಟ್ ಅದೇ ಅವ್ರದ್ದೊಂದು ಪ್ರಪಂಚ ಆಗಿಬಿಡುತ್ತೆ, ಮನೆಯೇ ಪ್ರಪಂಚ ಆಗಿಬಿಡುತ್ತೆ. ಅಂದರೆ ಅದನ್ನು ಬಿಟ್ಟು ಬೇರೆ ಹೋಗಿ ಔಟ್ಸೈಡ್ ದುಡಿಲಿಕ್ಕೆ ಇಂಟ್ರೆಸ್ಟ್ ಇದ್ದರೂ ದುಡಿಲಿಕ್ಕಾಗಲ್ಲ, ಮನೆಯಲ್ಲಿ ಕಲಿಸಲ್ಲ. ಸೊ ಅದೆಲ್ಲ ಪ್ರಾಬ್ಲಮ್ ಇರುತ್ತೆ. ಅಂದರೆ ಸುಮ್ಮನೆ ಕೂತ್ಕೊಂಡು ಯಾವುದೋ ಒಂದು ವಿಷಯದಲ್ಲಿ ಟೆನ್ಷನ್ ಮಾಡಿಕೊಂಡು ಹತ್ಕೊಂಡು ಇನ್ನೊಬ್ಬರನ್ನು ಬ್ಲೇಮ್ ಮಾಡಿಕೊಂಡು ಡಿಪ್ರೆಷನ್ಗೆ ಹೋಗೋದಕ್ಕಿಂತ ಈ ಥರ ಏನಾದರೂ ಕಲಿತ್ರೆ, ನೀವು ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತ ಇಲ್ಲ. ಕ್ಲಿಯರಾಗಿ ಕಲಿಬೇಕು ಅಂದರೆ ಕ್ಲಾಸಿಗೆ ಜಾಯ್ನ್ ಆಗಿ ಪರ್ಫೆಕ್ಟಾಗಿ ಕಲಿಬೇಕು ಅಂದರೆ, ಇಲ್ಲಾಂದರೆ ಯೂಟ್ಯೂಬ್ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಅಂದರೆ ನಿಮಗೆ ಓನ್ ವರ್ಕು ಮಾಡ್ಬೋದು. ನಿಮ್ಮದೇ ಬ್ಲೌಸ್ ವರ್ಕಿಗೆ ಮಾಡಿದರೆ 100% ಹೇಳ್ತೇನೆ, ನೀವು ಆರಿ ವರ್ಕ್ ಕಲಿತ್ರೆ ನಿಮಗೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಈಚೆಯಿಂದ ಈಚೆ ನೋಡುವಾಗ ಮಧ್ಯಾಹ್ನ ಆಗಿರುತ್ತೆ, ಆಚೆಯಿಂದ ಈಚೆ ನೋಡುವಾಗ ಸಂಜೆ ಆಗಿರುತ್ತೆ, ಮತ್ತು ರಾತ್ರಿ ಆಗುತ್ತೆ. ಸೊ ಹಾಗೆ ಟೈಮ್ ತುಂಬ ಸ್ಪೀಡಾಗಿ ಓಡುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಟೈಮ್ ಅದೇ ಸ್ಪೀಡಲ್ಲಿ ಓಡುತ್ತೆ. ಬಟ್ ನಾವೇನು ಮಾಡ್ತೇವೆ ಅಂದರೆ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೇವೆ. ಅಂದರೆ ಬೇಡದ್ದೆಲ್ಲ ಆಲೋಚನೆ ಮಾಡಿಕೊಂಡು, ಟೆನ್ಷನ್ ಮಾಡಿಕೊಂಡು, ಅವರು ಹಾಗಿದ್ದಾರೆ ಇವರು ಹೀಗಿದ್ದಾರೆ, ಅದನ್ನೆಲ್ಲ ನಾವು ಥಿಂಕ್ ಮಾಡಿಕೊಂಡು ನಮ್ಮ ಲೈಫೇ ಮರೆತು ಬಿಡ್ತೇವೆ. ಇನ್ನೊಬ್ಬರ ಜೊತೆ ಕಿವಿ ಕೊಟ್ಟು ನಮ್ಮ ಲೈಫನ್ನು ಯಾವಾಗ ಸರಿ ಮಾಡ್ಕೊಳ್ಳೋದು ಅಂತ ನಮಗೆ ಗೊತ್ತಿರಲ್ಲ. ಸೊ ಹಾಗೆ ತುಂಬ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಕೆಲವರು. ಸೊ ಅಂದರೆ ನೀವು ಕ್ಲಾಸಿಗೆ ಜಾಯಿನ್ ಆದರೆ ಓಕೆ, ಇಲ್ಲದಿದ್ದರೆ ನೀವು ಯೂಟ್ಯೂಬ್ ನೋಡಿಕೊಂಡು ಕಲಿಬೋದು. ಯಾಕಂದರೆ ಯೂಟ್ಯೂಬಲ್ಲೂ ನನ್ನ ಚಾನಲಲ್ಲಿ ತುಂಬ ಡಿಸೈನ್ಸ್ ಎಲ್ಲ ಅಪ್ಲೋಡ್ ಮಾಡಿದೆ, ನೀವು ಅದನ್ನೇ ನೋಡ್ಕೊಂಡು ಕಲಿಬೋದು, ಅಥವಾ ಬೇರೆಯವರ ಚಾನಲಲ್ಲೂ ನೋಡ್ಕೊಂಡು ಕಲಿಬೋದು. ಬಟ್ ಒಟ್ಟಿನಲ್ಲಿ ಕಲೀರಿ, ಸುಮ್ಮನೆ ಕೂತ್ಕೊಳ್ಬೇಡಿ. ಸುಮ್ಮನೆ ಕೂತ್ಕೊಂಡ್ರೆ ನಿಮಗೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ಜಾಸ್ತಿ ಅಂದರೆ ಏನು ಎಫೆಕ್ಟ್ ಆಗೋದು. ಅಂದರೆ ಸುಮ್ಮನೆ ಕೂತ್ಕೊಂಡ್ರೆ ನಿಮಗೆ ಆಲೋಚನೆ ಜಾಸ್ತಿ ಬರುತ್ತೆ, ಟೆನ್ಷನ್ ಜಾಸ್ತಿ ಬರುತ್ತೆ, ಬೇಜಾರು ತುಂಬ ಆಗುತ್ತೆ. ಸೊ ಅದೇ ನೀವು ಬ್ಯುಸಿ ಇದ್ದರೆ ಯಾವ ಆಲೋಚನೆಯೂ ತಲೆಗೆ ಬರಲ್ಲ. ನೀವು ಯಾವ ಡಿಸೈನ್ ಮಾಡಿರ್ತೀರ ಅದರಲ್ಲೇ ಇರುತ್ತೆ ನಿಮ್ಮ ಆಲೋಚನೆ ಎಲ್ಲ. ಸೊ ಬೇರೆಲ್ಲ ಆಲೋಚನೆ ಮಾಡಿ ನಿಮ್ಮ ಲೈಫನ್ನು ಸುಮ್ಮನೆ ಒಂದು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಟ್ರೈ ಮಾಡಿ, ಏನಾದರೂ ಒಂದು ಹೊಸದು ಕಲೀರಿ. ಹೊಸದು ಕಲಿತಾಗೆ ನೀವು ಒಂದು ಇಂಪ್ರೂವ್ ಆಗ್ತೀರಾ, ನಿಮಗೂ ಒಂದು ಮರ್ಯಾದೆ ಅಂತ ಇರುತ್ತೆ. ಅಂದರೆ ನೀವು ಹೀಗೆ ಮಾಡ್ತೀರಾ ಅಂದರೆ ಯಾರಾದರೂ ಹೌದಾ ಡಿಸೈನ್ ಮಾಡ್ತೀರಾ, ಡಿಸೈನರ್ ಅಂತ ಒಂದು ಕೇಳ್ತಾರೆ. ಇಲ್ಲದಿದ್ದರೆ ಹೌದಾ ಮನೆಯಲ್ಲಿಯಾ, ಊಟಕ್ಕೇನು, ರಾತ್ರಿಗೇನು, ಚಾಗಿ ತಿಂಡಿ ಏನು, ಅದೇ ಕೇಳ್ತಾರೆ. ಬಟ್ ಬಿಟ್ಟು ಬೇರೆ ಏನು ಕೇಳಲ್ಲ ನಿಮ್ಮ ಹತ್ರ. ಸೊ ಅದೇ ನೀವು ಡಿಸೈನ್ ಮಾಡ್ತೀರಿ,
ಹೌದಾ, ಹೊಸ ಡಿಸೈನ್ ಕಲ್ತ್ರಾ, ನಮ್ಮ ಬ್ಲೌಸಿಗೂ ಮಾಡಿ ಕೊಡ್ತೀರಾ ಹಾಗೆಲ್ಲ ಹೇಳ್ತಾರೆ. ಅದೇ ನಿಮ್ಮ ಬ್ಲೌಸಿಗೆ ನೀವು ಮಾಡ್ಕೊಂಡೊಂದು ಫಂಕ್ಷನಿಗೆ ಹೋಗಿ ಆಗ ಕೇಳ್ತಾರೆ, ಇದೆಲ್ಲಿ ಮಾಡಿಸಿದ್ಯಾ, ನೀನೇ ಮಾಡಿದಂತ ಹೇಳಿದರೆ ಅದು ಖುಷಿ ಆಗುತ್ತೆ. ಹೌದಾ, ನೀವು ಮಾಡ್ತೀರಾ, ಸೊ ನಂದು ಇದೆ, ನೀವು ಮಾಡಿ ಕೊಡ್ತೀರಾ ಅಂತ ಹೇಳುವಾಗ ಒಂದೊಂದು ಕಸ್ಟಮರ್ ಸಿಗ್ತಾರೆ ಹಾಗೆ. ಸೊ ಸುಮ್ಮನೆ ಕೂತ್ಕೊಂಡು ಮನೆಯಲ್ಲೇ ಅದೇ ಅಡಿಗೆ, ಅದೇ ಕಿಚನ್, ಅದೇ ಹಾಲ್, ಅದನ್ನೇ ನೋಡ್ಕೊಂಡಿರೋದಕ್ಕಿಂತ ಫ್ರೀ ಸಿಕ್ಕಾಗೆಲ್ಲ ಏನಾದರೂ ಮಾಡಿ ಏನಾದರೂ ಕಲೀರಿ. ಸೊ ಹಾಗಾದರೆ ನಿಮಗೆ ಸ್ವಲ್ಪ ಏನು ಹೇಳ್ತೆ, ಲೈಫ್ ಸ್ವಲ್ಪ ಚೇಂಜಸ್ ಇರುತ್ತೆ. ಇಲ್ಲದ್ರೆ ಬೆಳಿಗ್ಗೆ ಆಗುವಾಗ 5 ಗಂಟೆ ಆಗುತ್ತೆ, ನೀವು ಗಡಿಯಾರ ನೋಡುವಾಗ ನಿಮಗೂ ಆಗುತ್ತೆ, ಓ 5 ಗಂಟೆ ಆಯಿತಾ, ಇನ್ನೂ ಎದ್ದು ಅದೇ ತಿಂಡಿ ಮಾಡು, ಅದೇ ಚಹಾ ಮಾಡು, ಅದೇ ಮಧ್ಯಾಹ್ನಕ್ಕೆ ಊಟ ಮಾಡು, ಅದೇ ಸಂಜೆ ರಿಟರ್ನ್ ಚಹಾ ಮಾಡು, ರಾತ್ರಿ ಅಡುಗೆ ಮಾಡು, ಅದರಲ್ಲೇ ನಿಮ್ಮ ಲೈಫ್ ಹೋಗುತ್ತೆ. ನೀವು ಎಷ್ಟು ದಿನ ಅಂತ ಅದನ್ನೇ ಮಾಡ್ಕೊಂಡಿರ್ತೀರ. ಅದನ್ನೇ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ತಿನ್ನಬೇಕಾದ್ರೆ ಅದನ್ನೆಲ್ಲ ಮಾಡಬೇಕು. ಬಟ್ ಅದರ ಜೊತೆಗೆ ಫ್ರೀ ಟೈಮಲ್ಲೆಲ್ಲ ಟಿ ವಿ ನೋಡ್ಕೊಂಡ ಅಥವಾ ಬೇರೆಯವರ ಬಗ್ಗೆ ಮಾತಾಡ್ಕೊಂಡ, ಫೋನ್ ನೋಡ್ಕೊಂಡ ಇರೋದಕ್ಕಿಂತ ಏನಾದರೂ ಒಂದು ಮಾಡಿ, ಅಂದರೆ ಆರಿ ವರ್ಕ, ಬೇರೆ ಏನಾದರೂ ಟೈಲರಿಂಗ್ ಕೋರ್ಸ ಏನಾದರೂ ಮಾಡಿ. ನಿಮಗೆ ಬಿಸ್ನೆಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಿಮ್ಮ ಬ್ಲೌಸಿಗಾದರೂ ನೀವು ಮಾಡ್ಬೋದಾ? ನೀವು ಟೈಲರಿಂಗ್ ಕಲಿತ್ರೆ ನಿಮ್ಮ ಬ್ಲೌಸು, ನಿಮ್ಮ ಚೂಡಿದಾರೆಲ್ಲ ಸ್ಟಿಚ್ ಮಾಡ್ಬೋದಾ? ಆರಿ ವರ್ಕ್ ಕಲಿತ್ರೆ ನಿಮ್ಮ ಮಕ್ಕಳ ಡ್ರೆಸ್ಸಿಗೆ, ನಿಮ್ಮ ಡ್ರೆಸ್ಸಿಗೆ, ನಿಮ್ಮ ಅತ್ತೆ ಡ್ರೆಸ್ಸಿಗೆ, ನಿಮ್ಮ ಅಮ್ಮನ ಸ್ಯಾರೀಸಿಗೆ, ಬ್ಲೌಸಿಗೆ ಯಾವುದಕ್ಕಾದ್ರೂ ಡಿಸೈನ್ ಮಾಡ್ಬೋದಲ್ಲ. ಸೊ ಇದೆಲ್ಲ ನಿಮಗೆ ಕಲಿತ್ರೆ ಒಂದು ಏನಾಗುತ್ತೆ ಅಂದರೆ, ಒಂದು ನಿಮ್ಮದು ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ. ಸೊ ಮತ್ತು ನಿಮಗೆ ಟೈಮ್ ವೇಸ್ಟ್ ಆಗಲ್ಲ, ಅಂದರೆ ಬೋರ್ ಆಗಲ್ಲ ಅಂತ ಅಷ್ಟೇ. ಇಲ್ಲದಿದ್ದರೆ ಡೈಲಿ ಮಾಡಿದ ಕೆಲಸನೇ ಮಾಡಿ 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 ಅದೊಂಥರ ಆಗಿಬಿಡುತ್ತೆ, ಲೈಫೇ ನಂದು ಒಂದು ಲೈಫ್ ಅಂತ ಆಗಿಬಿಡುತ್ತೆ ಲಾಸ್ಟಿಗೆ. ಸೊ ಅದಕ್ಕೋಸ್ಕರ ನಿಮ್ಮ ಲೈಫ್ ಒಳ್ಳೆಯದಿದೆ, ಏನಾದರೂ ನೀವು ಟ್ರೈ ಮಾಡಬೇಕು. ಬೇರೆ ಯಾರು ಬಂದು ನಿಮ್ಮ ಲೈಫಲ್ಲಿ ಟ್ರೈ ಮಾಡಲಿಕ್ಕಾಗಲ್ಲ. ನಿಮ್ಮ ಲೈಫನ್ನು ನೀವೇ ಟ್ರೈ ಮಾಡಬೇಕು. ಹೊಸದಾಗಿ ಏನಾದರೂ ಒಂದು ಮಾಡಬೇಕು. ಅದು ಬಿಸ್ನೆಸ್ ಸೆಟ್ ಆಗಲಿ ಬಿಡಲಿ, ಬಟ್ ನಿಮಗೆ ಟೈಮ್ ಒಂದು ಪಾಸ್ ಆಗುತ್ತಾ? ಸೊ ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ, ನನಗೆ ಎಷ್ಟೋ ಸ್ಟೂಡೆಂಟ್ ಇದ್ದಾರೆ, ಅವರು ಹೇಗೆ ಕಲಿತಾರೆ ಅಂದರೆ, ಪಾಪ ಅವರಿಗೆ 8 ಗಂಟೆ 7 ಗಂಟೆವರೆಗೆ ವರ್ಕ್ ಇರುತ್ತೆ ಔಟ್ಸೈಡ್ ಆಫೀಸಲ್ಲೆಲ್ಲ. ಅವರು ಮನೆಗೆ ಬಂದು, ಅದು ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ಅಲ್ಲಿ ಕಲಿತು ನನಗೆ 11 ಗಂಟೆ 12 ಗಂಟೆಗೆಲ್ಲ ಫೋಟೋಸ್ ಕಳಿಸ್ತಾರೆ. ನಾನು ಒಮ್ಮೊಮ್ಮೆ ನೋಡಿ ರಿಪ್ಲೈ ಕೊಡ್ತೇನೆ, ಅಥವಾ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ರಿಪ್ಲೈ ಕೊಡ್ತೇನೆ. ಸೊ ಅದು ನನಗೆ ಖುಷಿ ಆಗುತ್ತೆ, ಯಾಕಂದರೆ ಔಟ್ಸೈಡ್ ಹೋಗಿ ದುಡಿದು ಬಂದು ಮಕ್ಕಳನ್ನು ನೋಡಿ ಅಡುಗೆ ಮಾಡಿ ರಿಟರ್ನ್ ನನಗೆ ಕಲಿತು ಫೋಟೋಸ್ ಎಲ್ಲ ಹಾಕ್ತಾರಲ್ಲ, ನಂಗೆ ಅದು ತುಂಬ ಖುಷಿ ಆಗುತ್ತೆ. ಅಷ್ಟು ಹಾರ್ಡ್ ವರ್ಕ್ ಮಾಡುವವರನ್ನು ನೋಡಿದರೆ ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಹಾಗೆ ಮಾತಾಡ್ತಾ ಮಾತಾಡ್ತಾ ಒಂದು ಡಿಸೈನೇ ಕಂಪ್ಲೀಟ್ ಆಯಿತು. ನೋಡ್ಬೋದು, ಇದು ಮಿರರ್ ವರ್ಕ್ ಮತ್ತು ಸ್ವಲ್ಪ ಕ್ಲಿಪ್ ಸ್ಟೋನ್ ಆ್ಯಡ್ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಬರುತ್ತೆ. ನೀವೊಂದು ಬ್ಲೌಸಿಗೆ ನಿಮಗೆ ಬರೋದಾದರೆ ವರ್ಕ್ ಒಂದು ಟ್ರೈ ಮಾಡಿ ನೋಡಿ. ಮತ್ತು ಯಾರಿಗಾದರೂ ಆನ್ಲೈನ್ ಕ್ಲಾಸ್ ಬೇಕಾದರೆ ನಮ್ಮ ಕೋರ್ಸಿಗೆ ಜಾಯ್ನ್ ಆಗ್ಬೋದು. 2 ತಿಂಗಳ ಕೋರ್ಸ್ ಇದೆ. ಬೇಕಾದರೆ ಫೀಸ್ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ಬೋದು, ಆಫ್ ಪೇ ಮಾಡ್ಬೋದು ಬೇಕಾದರೆ. ಸೊ ಸರ್ಟಿಫಿಕೇಟು ಸಿಗುತ್ತೆ ನಿಮಗೆ ಕ್ಲಾಸ್ ಎಂಡಿಗೆ, ಮಾಸ್ಟರ್ ಕೋರ್ಸು ಎಲ್ಲ ಆದಮೇಲೆ. ಸೊ ಫಸ್ಟ್ ಮಂತ್ ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಇರುತ್ತೆ, ಸೆಕೆಂಡ್ ಮಂತ್ ನಿಮಗೆ ಮಾಸ್ಟರ್ ಕೋರ್ಸ್ ಇರುತ್ತೆ. ಸೊ ಟೋಟಲ್ 2 ಮಂತ್ ಕೋರ್ಸ್. ಅದು ಒಂದು 120 ಸ್ಟಿಚಸ್ಸು, 30 ಬ್ಲೌಸ್ ಡಿಸೈನ್ಸು, ಮಾರ್ಕಿಂಗು, ಟ್ರೇಸಿಂಗು, ರೇಟ್ ಫಿಕ್ಸಿಂಗು ಎಲ್ಲ ಬರುತ್ತೆ. ಎಂಡಿಗೆ ಸರ್ಟಿಫಿಕೇಟ್ ಕೂಡ ಕೊಡ್ತೇವೆ ನಾವು. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕೆಳಗಡೆ ಶ್ರೀ ಸಾಯಿ ಆರಿ ವರ್ಕ್ ಅಂತ ನಂಬರ್ ಕೊಟ್ಟಿದ್ದೇನೆ ಕೆಳಗಡೆ, ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಿ ಹೆಚ್ಚಿನ ಡೀಟೇಲ್ಸ್ಗಾಗಿ. ನೀವು ಒಂದು ವೇಳೆ ಮೆಸೇಜ್ ಮಾಡಿದರೆ ನಾನು ಆಲ್ರೆಡಿ ಸ್ಟೂಡೆಂಟ್ ಮಾಡಿರುವಂಥ ಫೋಟೋಸ್ ನಾನು ನಿಮ್ಗೆ ಕಳಿಸ್ತೇನೆ. ಸೊ ಅದರಲ್ಲಿ ನಿಮಗೆ ಓಕೆ ಆಗೋದಾದರೆ ನೀವು ಜಾಯಿನ್ ಆಗ್ಬೋದು. ಏನಿಲ್ಲ, ಕಡಿಮೆ ಅಂದರೂ ನೀವು ಕರೆಕ್ಟ್ ಕಲಿತ್ರೆ ಕಡಿಮೆ ಅಂದರೂ ಮನೆಯಲ್ಲೊಂದು 10,000 to 15,000 ಅರ್ನ್ ಮಾಡ್ಬೋದು ಮಂತ್ಲಿ. ಬಟ್ ನೀವು ಪ್ರಯತ್ನ ಪಡಬೇಕು ಕಸ್ಟಮರ್ ಹುಡುಕ್ಲಿಕ್ಕೆ, ಮತ್ತು ಸ್ವಲ್ಪ ನಿಮ್ಮ ಬ್ಲೌಸಿಗೆ ಮಾಡಿ ಕಸ್ಟಮರ್ಗೆ ಸ್ಯಾಂಪಲ್ ಪೀಸ್ ಎಲ್ಲ ತೋರಿಸ್ಬೋದು, ಹಾಗಾದರೆ ಆರ್ಡರ್ ಸಿಗುತ್ತೆ. ಆಯಿತಾ? ಇದು ಡಿಸೈನು ಚೆನ್ನಾಗಾಯಿತು. ನನ್ನ ಮಾತು ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಈ ವಿಡಿಯೋ ಬೇಕು ಅಂದರೆ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.